ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಕರ್ನಾಟಕಕ್ಕೆ ಸಿಡಬ್ಲ್ಯೂಎಂಎ ಅನ್ಯಾಯವನ್ನ ಮಾಡಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಏನಾಗಬೇಕು, ಹೋರಾಟ ಮಾಡಬೇಕು ಅನ್ಕೊಂಡಿದ್ರು, ಅದಕ್ಕೂ ಒಮ್ಮತ ಮೂಡ್ತಿಲ್ಲ. 15 ದಿನ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಅಂತ ಮತ್ತೆ ಆದೇಶವನ್ನ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಅಂತಿದ್ದಾರೆ, ಮತ್ತೊಂದ್ ಕಡೆ ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂತಿದ್ರು, ಆದ್ರೂ ಕೂಡ ಒಮ್ಮತ ಮೂಡಿಲ್ಲ. ಹಾಗಾದ್ರೆ ಮುಂದೇನು? ಕರ್ನಾಟಕ ರೈತರಿಗೆ ಅನ್ಯಾಯ ಆಗುತ್ತಾ? ನೀರಿನ ಕೊರತೆ ಪರಿಸ್ಥಿತಿ ವಿವರಿಸಿದ್ರು ಕೂಡ ಕೇರ್ ಮಾಡದ ಸಿಡಬ್ಲ್ಯೂಎಂಎ. ತಮಿಳುನಾಡಿನ ಬೇಡಿಕೆಯನ್ನೇ ಎತ್ತಿ ಹಿಡಿದಿರುವ ಸಿಡಬ್ಲ್ಯೂಎಂಎ ಈ ನಿರ್ಧಾರಕ್ಕೆ ಈಗ ಆಕ್ರೋಶ ಕರ್ನಾಟಕದಲ್ಲಿ ಭುಗಿಲೆದ್ದಿದೆ. ಕಾವೇರಿ ನೀರಿನ ವಿಚಾರಕ್ಕೆ ಇವತ್ತು ಮಂಡ್ಯದಲ್ಲಿ ಬೃಹತ್ ಪ್ರೊಟೆಸ್ಟ್ ಕೂಡ ಇದೆ. ಕರ್ನಾಟಕದ ರೈತರಿಗೆ ಇಲ್ಲಿ ಕುಡಿಯೋಕ್ ನೀರಿಲ್ಲ, ಬೆಳೆಯೋದಕ್ ನೀರಿಲ್ಲ, ಆದ್ರೆ ತಮಿಳುನಾಡಿಗೆ ನೀರ್ ಹರಿಸ್ಬೇಕಲ್ಲ ಅಂತ ತಮಿಳುನಾಡಿನ ಖ್ಯಾತೆ ವಿರುದ್ಧ ಇವತ್ತು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಲಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರ್ದು ಅಂತ ಪಟ್ಟು ಹಿಡಿದು ಮಂಡ್ಯದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಇದರ ನಡುವೆನೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಇದೆ. ಕ್ಯಾಬಿನೆಟ್ ಸಚಿವರ ಜೊತೆ ಕಾವೇರಿ ಚರ್ಚೆ ನಡೆಸಲಿರುವ ಡಿಕೆ ಶಿವಕುಮಾರ್ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಚರ್ಚಿಸಿ ತೀರ್ಮಾನ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಹೇಳ್ದಂಗೆ ಸಿಡಬ್ಲ್ಯೂಎಂಎ ಅಲ್ಲಿ ತೆಗೆದುಕೊಂಡಿರುವಂತ ನಿರ್ಧಾರ ಏನಂದ್ರೆ, ಸಿಡಬ್ಲ್ಯೂಆರ್ಸಿ ಏನ್ ಹೇಳಿತ್ತು ಅದೇ ರೀತಿಯಾಗಿ ಸಿಡಬ್ಲ್ಯೂಎಂಎ ಕೂಡ ಅದೇ ನಿರ್ಧಾರವನ್ನ ಎತ್ತಿ ಹಿಡಿದಿರೋದು. ಇದರಿಂದಾಗಿ ಈಗ ತಮಿಳುನಾಡಿಗೆ ನೀರ್ ಹರಿಸಬೇಕು ಅನ್ನುವಂತ ಆದೇಶ ಬಂದಿರೋದು. ಕರ್ನಾಟಕದ ರೈತರಿಗೆ ಅನ್ಯಾಯ ಆಗ್ತಿದೆ ಅನ್ನೋ ಕಾರಣಕ್ಕೆ ಮಂಡ್ಯದಲ್ಲಿ ಇವತ್ತು ಬೃಹತ್ ಪ್ರೊಟೆಸ್ಟ್ ಅನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಕಾವೇರಿ ವಿಚಾರದಲ್ಲಿ ಪ್ರತಿ ವರ್ಷವೂ ಪ್ರತಿ ಬಾರಿಯೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ವಕೀಲರಿರ್ಬೋದು, ಅಧಿಕಾರಿಗಳಿರ್ಬೋದು, ಸರಿಯಾಗಿ ಸಮರ್ಥವಾಗಿ ಕರ್ನಾಟಕವನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಿಲ್ವಾ ಅನ್ನೋ ಅನುಮಾನ ಈಗ್ಲಿಂದ ಅಲ್ಲ, ಈ ಕಾವೇರಿ ಸಂಕಷ್ಟ ಯಾವಾಗಿಂದ ಇದೆಯೋ ಅವಾಗಿಂದನೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಕಷ್ಟ ಸೂತ್ರ ರೆಡಿ ಮಾಡಬೇಕು ಅನ್ನುವಂತ ಕೂಗು ಕೂಡ ಈಗಲ್ಲ, ಎಸ್ ಬಂಗಾರಪ್ಪ ಇದ್ದ ಕಾಲದಿಂದಾನೂ ಕೂಡ ಚರ್ಚೆಗೆ ಬರುತ್ತೆ ಮತ್ತೆ ಹೋಗುತ್ತೆ. ಕರ್ನಾಟಕ ಬಂದ್ ವಿಚಾರದಲ್ಲಿ ಇನ್ನೂ ಕೂಡ ಒಮ್ಮತ ಮೂಡಿಲ್ಲ. ಒಂದ್ ಕಡೆ ಬಂದ್ ಬೇಕು ಅಂತ ವಾಟಾಳ್ ನಾಗರಾಜ್ ವಾದ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಬಂದ್ ಬೇಡ ನೈತಿಕ ಬೆಂಬಲ ಅಂತ ಕೆಲವರ ವಾದ. ಅದ್ ಯಾವ ರೀತಿಯಾಗಿ ಬಂದ್ ಆಗ್ಬಿಡುತ್ತೆ ಅಂತ, ನಾಳೆ ಬಂದ್ ಇರುತ್ತಾ ಇಲ್ವಾ? ಹಾಗಾದ್ರೆ ಅದು ಕೂಡ ಇವತ್ತೇ ನಿರ್ಧಾರ ಆಗುತ್ತಂತೆ. ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಮಾಡ್ತಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ ಮಹತ್ವದ ಸಭೆ. ಅಂದು ವಾಟಾಳ್ ಕರೆ ಕೊಟ್ಟಿದ್ದ ಬಂದ್ಗೆ ಬೆಂಬಲ ನೀಡಿದ್ರು ಪ್ರವೀಣ್ ಶೆಟ್ಟಿ. ಆದ್ರೀಗ ಒಮ್ಮತ ಮೂಡ್ತಾ ಇಲ್ಲ. ಕರ್ನಾಟಕ ಬಂದ್ ಕುರಿತಂತೆ ಮುಂದಿನ ಹೋರಾಟದ ರೂಪುರೇಷೆಯ ಕುರಿತು ಚರ್ಚೆಯನ್ನ ಮಾಡ್ತಾರಂತೆ. ಬಂದ್ ಬೇಕು ಅಂತಾರೆ, ಬಂದ್ ಬೇಡ ಅಂತಾರೆ. ಕಾವೇರಿ ಹೋರಾಟದಲ್ಲಿ ಇಲ್ಲಿ ಎಷ್ಟೇ ಬಂದ್ಗಳು ಹೋರಾಟಗಳು ನಡೆದ್ರೂ ಕೂಡ ಸಿಡಬ್ಲ್ಯೂಎಂಎ ಆಗ್ಲಿ ಸಿಡಬ್ಲ್ಯೂಆರ್ಸಿ ಆಗ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಕೊಡುವಂತ ಆದೇಶ ಏನಿದೆ, ಮತ್ತೆ ಮತ್ತೆ ಕರ್ನಾಟಕದ ರೈತರಿಗೇನೆ ಅನ್ಯಾಯ ಆಗ್ತಾ ಇರೋದು. ನೀರಿದ್ರೂ ಇಲ್ಲದೆ ಇದ್ರೂ ತಮಿಳುನಾಡಿಗೆ ನೀರ್ ಹರಿಸಬೇಕು ಅಂದ್ರೆ ಯಾವ ರೀತಿಯ ನ್ಯಾಯ ಅದು, ಯಾವ ರೀತಿಯ ಆದೇಶ ಅನ್ನೋ ಪ್ರಶ್ನೆ ಪ್ರತಿ ಬಾರಿಯೂ ಕೂಡ ರೈಸ್ ಆಗ್ತಾನೆ ಇದೆ. ಹದಿಮೂರು ರಿಕ್ಷಾ